ಮ್ಯಾಚು ನಮ್ದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಮ್ಯಾಚ್ ಸ್ಲೋ ಸ್ಟಾರ್ಟ್ ಆಯ್ತು, ಬಟ್ ಆಮೇಲೆ ಚಚ್ಚರು ಹೌದು ಸೂಪರ್ ಆಗಿ ವೆಲ್ ಮ್ಯಾನೇಜ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಸಕ್ಕತ್ತಾಗಿತ್ತು. ಓವರ್ ಎಕ್ಸ್ಪೀರಿಯನ್ಸ್ ಇಸ್ ಎಕ್ಸಲೆಂಟ್. ಮ್ಯಾಚ್ ಐ ಥಿಂಕ್ 5 years ಇಂದ ನಾವು ಕಷ್ಟಪಟ್ಟಿರೋದು ಇದು RCB ವರ್ಸಸ್ CSK ಮ್ಯಾಚ್ ಗೆ. ಇವಾಗ ಸಿಕ್ಕಿಲ್ಲ ನಮಗೆ. ಹೌದು, ಯಲಹಂಕ ಬೆಂಗಳೂರವರೇ, ಯಲಹಂಕದಿಂದ ಬಂದಿರೋದು. 5 ವರ್ಷದ ಟ್ರೈ ಮಾಡ್ತಾ ಹೌದು ಸಿಕ್ತು ಮ್ಯಾಚ್. ಇವತ್ತು ಬಂದಿದ್ದ ಮ್ಯಾಚ್ ವಿನ್ ಆಯ್ತು. ಹೌದು ಸೂಪರ್. ಚೆನ್ನೈ ಅವರು ಹೇಳ್ತಿದ್ರು ನಾವೇ ವಿನ್ ಆಗ್ತಿದ್ವಿ ಅಂತ ಹೇಳಿ. ಎಂತದು ಇಲ್ಲ. ಈ ಸಲ ನಮ್ಮ ಕಪ್ ಮನೆ, ನಮ್ದೇ. ನಮ್ಮವರು, ನಮ್ಮ ಮ್ಯಾಚ್ ಅಷ್ಟೇನೆ. ಥ್ಯಾಂಕ್ ಯು ಹೇಗಿತ್ತು ಮ್ಯಾಚ್ ನೋಡಿದ್ರಾ? சொல்லுங்க சார். ನೀವು ಒಂದ್ ಕಡೆ CSK veteran song ಪಾದಾಲ್ ಗೋವಿಂದ ಗೋವಿಂದ CSK ಗೋವಿಂದ RCB. ಡೇವಿಡ್ ಅವ್ರ ಬ್ಯಾಟಿಂಗ್ ಹೆಂಗಿತ್ತು ಸರ್? ಚಾಚು ಬೀಸೋದು. ನೀವೇ ನೋಡಿದ್ರಲ್ಲ, 4-5 ಬಾಲ್ ಕಬ್ಬನ್ ಪಾರ್ಕ್ ಹೋಗಿದ್ಯಂತೆ, ಹುಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ಹೌದಾ? ಓಕೆ, ಹೋಗಿ ಬನ್ನಿ ಸರ್. ಮ್ಯಾಚ್ ಅಂತೂ ತುಂಬಾ ಮಸ್ತ್ ಆಗಿತ್ತಪ್ಪ. ಹೇಳಿ ಮ್ಯಾಚ್ ಹೆಂಗಿತ್ತು ಮೇಡಮ್? ಮ್ಯಾಚ್ ತುಂಬಾ ಚೆನ್ನಾಗಿತ್ತು, ತುಂಬಾ ಎಕ್ಸೈಟ್ ಆಗಿದ್ವಿ. ಈ ವರ್ಷನೇ ಕಪ್ ನಮ್ದೆ. ಫಸ್ಟ್ ಟೈಮ್ ಹೋಗ್ತಿರೋದು ಸ್ಟೇಡಿಯಂ ಒಳಗೆ? ಹಾ, ಇದೇ ಫಸ್ಟ್ ಟೈಮ್. ಅದಕ್ಕೆ ಏನು ಮಾತಾಡ್ಬೇಕನ್ನ ಗೊತ್ತಾಗ್ತಿಲ್ಲ. ಎಸ್, ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಒಂದು ಬಾಲ್ ಅದು ಇದೇ ಮ್ಯಾಚ್ಗೋಸ್ಕರನೇ ಕಾಯ್ತಿದ್ದು, CSK ಮತ್ತೆ RCBಗೋಸ್ಕರನೇ. ಅದೇ ಮ್ಯಾಚಿಗೆ ಸಿಕ್ಕಿತ್ತು. ಓಕೆ. ಐ ಕಾಂಟ್ ಎಕ್ಸ್ಪ್ಲೈನ್. CSK RCB ರೈವಲ್ರಿ ಮ್ಯಾಚ್ ಅಂತ ಗೊತ್ತಿತ್ತಾ? ಹೈ ವೋಲ್ಟೇಜ್ ಮ್ಯಾಚ್ ಇದು. ಯಾ, ಅದು ಗೊತ್ತಿತ್ತು, ಅದಕ್ಕೋಸ್ಕರನೇ ವೆಯ್ಟ್ ಮಾಡಿ ಹೋಗಿರೋದು ಇವತ್ತು ಕಾಯ್ದು. ಓಕೆ, ಅವ್ರ ಮುಖ ನೋಡ್ತಿರ್ಬೇಕಾದ್ರೆ ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು. ತುಂಬಾ ಹತ್ರದಿಂದನೇ ನೋಡಿದೀವಿ ಎಲ್ಲಾರ್ನು. ಚೆನ್ನಾಗಿತ್ತು. ಅಲ್ಲ, CSK ಅವ್ರು ಹೇಳ್ತಿದ್ರು ಅವರೇ ವಿನ್ ಆಗ್ತಾರೆ ಅಂತ ಹೇಳಿ. ಚಾನ್ಸೇ ಇಲ್ಲ. ಫಸ್ಟ್ಗೆ ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ವಿ, ಈ ಸಲ RCBನೇ ಹೊಡೆಯೋದು ಅಂತ. ಯಾಕೆ ವಿನ್ ಆಗಲ್ಲ? ಧೋನಿ ಇಲ್ಲ ಅಂತ ಹೇಳಿ ವಿನ್ ಆಗಲ್ವಾ? RCB ನಮ್ಮ ವಿರಾಟ್ ಕೊಹ್ಲಿ ಇದ್ದಾರೆ, ಅವರಿದ್ದಾರೆ. ನಮ್ ವಿರಾಟ್ ಕೊಹ್ಲಿ ಒಬ್ಬರೇ ಇಲ್ಲ, ಆಡೋಕ್ ಚೆನ್ನಾಗಿದ್ದಾರೆ. ಪಟ್ಟಿದಾರ್ ಹೆಂಗ್ ಆಡಿದ್ರು, ಒಬ್ಬ ಮಸ್ತ್ ಇತ್ತು ಇವತ್ತು ಅಂತೂ. ಮ್ಯಾಚ್ ಅಂತೂ ಚೆನ್ನಾಗಿ ಆಡಿದಾರಲ್ಲ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. full high excitement. ಏನು ಇಲ್ಲಿ ಗೊತ್ತಾಗಿಲ್ಲ ನಿಮ್ಗೆ. ಓಕೆ, ನಿಮ್ಮ ಫೇವರಿಟ್ ಪ್ಲೇಯರ್ ಯಾರು? Virat Kohli. ಪಡಿಕಲ್ It's ಹೌದು, ಬಟ್ Tim David. ಚೆನ್ನೈ ಯಾಕೆ ಸೋತು ಅಂತ? ಚೆನ್ನೈ ಯಾಕೆ ಸೋತು ಅಂತ? ಧೋನಿ ಇಲ್ಲ ಧೋನಿ ಇಲ್ಲ ಅಂತ CSK ಸೋತಾ? CSK's hype is only because of ಧೋನಿ. ಹೇಳಿ ಸರ್. ಬಾಬರ್ ಅಜಮ್ ಬಂದಿದ್ದಾರೆ. ಸೊ ಕ್ಲೀನ್ ಕನ್ವಿನ್ಸಿಂಗ್ ವಿಕ್ಟರಿ, 4 consecutive wins after season by season. ಚೆನ್ನಾಗಿತ್ತು, ಮಜಾ ಆಯ್ತು. ಡೇವಿಡ್ ಅವ್ರ ಬ್ಯಾಟಿಂಗ್ ಹೆಂಗಿತ್ತು? awesome cricket. ಡೇವಿಡ್ ಏನ್ ಹೊಡ್ದವ್ನೆ, ಸಕ್ಕದಾಗ ಹೊಡ್ದ, ದನ ಹೊಡ್ದ ಡೇವಿಡ್. ಓಕೆ, ಒಳಗಡೆ ನಿಮ್ ರೆಸ್ಪಾನ್ಸ್ ಹೆಂಗಿತ್ತು ಸರ್? ಸಕ್ಕದಾಗಿ ನಮ್ದು ಎಲ್ಲ ಗಂಟ್ಲೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ ಎಲ್ಲಾರ್ದು. ಸಕ್ಕದಾಗ ಹೊಡ್ದು ಲೈವ್ ಆಗಿ ಬಾಬರ್ ಅಜಮ್ ಬಂದಿದ್ದಾರೆ. RCB ವರ್ಸಸ್ CSK ಮ್ಯಾಚ್ ಒಳಗೆ ಬಾಬರ್ ಅಜಮ್ ದುರಂದರ್. ಸೂಪರ್ ಆಗಿತ್ತು ಮ್ಯಾಚು. ಕ್ರೇಜಿ ಮ್ಯಾಚ್. ಓಕೆ, ಏನ್ ಇಷ್ಟ ಆಯ್ತು ಡೇವಿಡ್ ಅವ್ರ ಬ್ಯಾಟಿಂಗು? ಡೇವಿಡ್ ಬ್ಯಾಟಿಂಗ್ ಅಂತೂ ಸೈಕ್ ಆಗಿತ್ತು. ಜಿತೇಶ್ ಲಾಸ್ಟ್ ಅಲ್ಲಿ ಒಂದು ಕ್ಯಾಚ್ ಬೇರೆ ಹಿಡಿದ್ರು, ಅದು ಚೆನ್ನಾಯ್ತು. ಕೊಹ್ಲಿನೂ ಕ್ಯಾಚ್ ಹಿಡಿದ್ರು. ನಾನಂತೂ ಚೆನ್ನೈನ ಮನೆಗೆ ಕಳ್ಸಿದೀವಿ ಅಷ್ಟೇ ಫೈನಲ್ ಆಗಿ. CSK ಯಾಕೆ ಸೋತ್ ಮೇಡಮ್? CSK ಅವ್ರು ಹೇಳ್ತಿದ್ರು ನಾವೇ ವಿನ್ ಆಗ್ತಿದ್ವಿ ಅಂತ. CSK ವಿನ್ ಆಗಕ್ ಚಾನ್ಸೇ ಇಲ್ಲ. CSK ಮನೆಗೆ ಕಳ್ಸಾಯ್ತು ನಾವು ಈ ಸತಿ ಧೋನಿ ಅಷ್ಟೇ. ಧೋನಿ ಇದ್ರು ಅಷ್ಟೇ, ಯಾರಿದ್ರು ಅಷ್ಟೇ. ನಮ್ ಕೊಹ್ಲಿ ಇಲ್ವಾ, ಸೊ ಕೊಹ್ಲಿ ಮುಂದೆ ಎಲ್ಲ ಏನ್ ನಡೆಯಲ್ಲ. ಕೊಹ್ಲಿ ಆಡಿಲ್ಲಲ್ಲ ಮೇಡಮ್? ಕೊಹ್ಲಿ ಆಡ್ಲಿಲ್ಲ, ಬಟ್ ಬೇರೆ ಟೀಮ್ ಪ್ಲೇಯರ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಸೊ ಎಲ್ಲ ಓವರ್ ಆಲ್ ಟೀಮ್ ಎಫರ್ಟ್ಸ್ ಚೆನ್ನಾಗಿತ್ತು. ಹೆಂಗಿತ್ತು ಕ್ರೇಜ್? ಒಳಗಡೆ ಕ್ರೇಜ್ ಅಂತೂ ಹೇಳಕ್ಕಾಗಲ್ಲ, ಎಲ್ಲ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಒಂದ್ಸತಿ ಚೆನ್ನಾಗಿರುತ್ತೆ. ಈಗ ನಮ್ಮೂರಲ್ಲೇ ಇದ್ಕೊಂಡು ನಮ್ಮ RCBಗೆ ಸಪೋರ್ಟ್ ಮಾಡಿದ್ರೆ CSK ಜಸ್ಟ್ ಬಂದು ಅವರು ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನೋ ಕಮೆಂಟ್ಸ್. ನಾವು ಬೆಂಗಳೂರವರು, ನಾವು RCB ಯಾವಾಗ್ಲೂ. ಓಕೆ, RCB ಫಾರ್ ಎವರ್. ಹೌದು, ಥ್ಯಾಂಕ್ ಯು. ಏನಕ್ಕಂದ್ರೆ ನಾವು ಮೋಸ್ಟ್ಲಿ CSKನ ಸಪೋರ್ಟ್ ಮಾಡೋದು 7 ನಂಬರಿಗೋಸ್ಕರ. ಬಟ್ ಎಷ್ಟಿದ್ರು ನಾವು ಬ್ಯಾಂಗ್ಳೂರಿಯನ್ಸ್ ಅಲ್ಲ, RCB ಯಾವಾಗಲೂ ನಮ್ಮ ಹತ್ರನೇ ಇರುತ್ತೆ. ನಾವು ಯಾವಾಗಲೂ RCBನ ಬಿಟ್ಕೊಡಲ್ಲ. ಆದರೂ ಹಾಗೇನೆ ನಾವು ಧೋನಿನೂ ಬಿಟ್ಕೊಡಲ್ಲ, ಬಿಕಾಸ್ ಅವ್ರು ನಮಗೋಸ್ಕರ ತುಂಬ ಮಾಡಿದ್ದಾರೆ. ಆ ಪ್ರೀತಿ ಯಾವಾಗಲೂ ಇರುತ್ತೆ. ಅವ್ರ ಜಾಗ ಯಾರಿಗೂ ತೊಗೊಳಕ್ಕಾಗಲ್ಲ ಸರ್. ಹೆಂಗ್ ಮಾಡಿದ್ರಿ ಮೇಡಮ್? ಜಸ್ಟ್ ಐಡಿ ಹೆಂಗ್ ಬಂತು? ಮೀನ್ಸ್ ನಮ್ದು ಕಾಂಬಿನೇಷನ್ ಹಂಗಿದೆ ಅಲ್ವಾ, ನಾವು ಧೋನಿಗೆ ಬಿಟ್ಕೊಡಕ್ಕಾಗಲ್ಲ, RCBನೂ ಬಿಟ್ಕೊಡಕ್ಕಾಗಲ್ಲ. ಅದಕ್ಕೋಸ್ಕರ ಆ ಥರ ಬರ್ತೀವಿ ಸರ್. ಇವತ್ತು ಮ್ಯಾಚಲ್ಲಿ RCB ವಿನ್ ಆಯ್ತು, CSK ಸೋತು. 3 ಮ್ಯಾಚನ್ನು CSK ಸೋತಲ್ಲ. ಏನು ಇಲ್ಲ ಸರ್, ನಾವು ಧೋನಿ ಇರೋ ತನಕ CSKನ ನೋಡ್ತೀವಿ ಅಷ್ಟೇ ಹೊತ್ತು.
ಆಮೇಲೆ ಧೋನಿ ಇಲ್ಲ ಅಂದ್ರೆ ನಮಗೆ ಸಿ ಎಸ್ ಕೆ ಏನು ಮ್ಯಾಟ್ರ್ ಆಗಲ್ಲ. ಇಲ್ಲ ಸರ್, ಹೌದು ಸರ್, ಆರ್ ಸಿ ಬಿ ಫಾರ್ ಎವರ್. ಯಾಕಂದ್ರೆ ನಾವು ಹುಟ್ಟಿರೋದು ಬೆಳೆದಿರೋದು ಕರ್ನಾಟಕದಲ್ಲಿ, ಅದಕ್ಕೆ ನಾವು ಆರ್ ಸಿ ಬಿ ಫಾರ್ ಎವರ್. ಬಟ್ ಧೋನಿ ಯಾವಾಗಲೂ ಒಂದು ಇಮೋಷನ್, ನಮಗೆ ಯಾವಾಗಲೂ ಅವ್ರು ನಮ್ಮ ಜೊತೆ ಇರ್ತಾರೆ. ಆಬ್ವಿಯಸ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ನನ್ನ ಹೆಸರು ಆಶೀಶ್ ಅಂತ. ನಾವು ಆ್ಯಕ್ಚುಲಿ ಬೇಸಿಕ್ಲಿ ಬೀದರ್ದವರು. ಸ್ಪೆಷಲಿ ಮ್ಯಾಚ್ ನೋಡೋಕ್ಕೆ ಇಲ್ಲಿ ಬಂದಿದ್ದು ಬೀದರಿಂದ. ಹೌದು, ಬೀದರಲ್ಲಿ ಭಾಲ್ಕಿ ಅಂತ ಒಂದು ಊರಿದೆ, ತಾಲೂಕಾ, ಅಲ್ಲಿಂದ ಬಂದಿದ್ದು. ಸಾರಿ, ಟಿಕೆಟ್ ಆನ್ಲೈನ್ ಬುಕ್ ಮಾಡಿದ್ವಿ. ಹೌದು ಹೌದು. ಹಾಂ, ತುಂಬ ಕಷ್ಟ ಆಯಿತು, ಆದರೆ ಲಾಸ್ಟಲ್ಲಿ ಸಿಕ್ತು ನಮಗೆ. ಸ್ವಲ್ಪ ಕಷ್ಟಪಟ್ಟೆ ಸಿಕ್ತು ನಮಗೆ ಟಿಕೆಟ್. ಇಲ್ಲ, ಸೆಕೆಂಡ್ ಟೈಮ್. ಫ್ಯಾಮಿಲಿ, ಹೌದು, ಎಲ್ಲ ಫ್ಯಾಮಿಲಿ ಇದೆ. ಹೌದು, ಎಲ್ಲ ಫ್ಯಾಮಿಲಿ. ಹಾಂ, ಫುಲ್ ಎಕ್ಸೈಟ್ಮೆಂಟ್ ಇತ್ತು ನಮಗೆ. ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ. ಫಸ್ಟ್ ಎಕ್ಸ್ಪೀರಿಯನ್ಸ್. ಹೌದು, ಫುಲ್ ಎಕ್ಸೈಟ್ಮೆಂಟ್ ಇತ್ತು, ಫುಲ್ ಕ್ರೇಜಿನೆಸ್ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಒಂದು ಮ್ಯಾಚ್ ಅಂದ್ರೆ ಒನ್ ಸೈಡೆಡ್ ಮ್ಯಾಚ್ ಇತ್ತು. ಆದರೆ ಲೇಟರ್ ಫಸ್ಟ್ ಹಾಫ್ ಆಗಿದ್ಮೇಲೆ ಸಿ ಎಸ್ ಎ ಒಂದು ಮಿಡಿಲ್ ಓವರ್ಸ್ ಅಲ್ಲಿ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಸರ್ಫರಾಜ್ ಖಾನ್ ಅವರು ಚೆನ್ನಾಗಿ ಆಡ್ತಾರೆ. ಆಮೇಲೆ ನಮ್ಮ ಬೌಲರ್ಸು ತುಂಬ ಕಂಟ್ರೋಲ್ ಆಗಿ ಮಾಡಿದ್ರು ಓವರ್ಸ್ಗೆ, ಮತ್ತೆ ಮ್ಯಾಚ್ ನಮ್ಮ ಕಡೆ ಬಂತು ಕಂಟ್ರೋಲ್. ಹಾಂ, ಪ್ರೆಷರ್ ಹಂಗೇನಿಲ್ಲ. ಅವರು ಮತ್ತೆ ಅಗ್ರೆಸಿವ್ ಆಗಿ ಆಡ್ತಾರೆ. ಅವರು ಸಿ ಎಸ್ ಕೆ ಅಂದರೆ ಅವರು ಅಗ್ರೆಸಿವ್ ಆಗಿ ಆಡ್ತಾರೆ. ಆರ್ ಸಿ ಬಿದವರು ಎಸ್ಪೆಷಲಿ ವಿರಾಟ್ ಕೊಹ್ಲಿ. ಸಿ ಎಸ್ ಕೆ ಅಂದರೆ ವಿರಾಟ್ ಕೊಹ್ಲಿ ತುಂಬ ಅಗ್ರೆಸಿವ್ ಆಗಿ ಆಡ್ತಾನೆ. ಹಂಗೇನಿಲ್ಲ, ಆಲ್ರೆಡಿ ಒಂದ್ಸರಿ ಇದು ಏನು ಮುಂಚೆನ ಪ್ರೆಷರ್ ಇತ್ತಲ್ಲ, ಕಪ್ ಗೆಲ್ಲೋದು, ಇವಾಗ ಕಪ್ ಗೆಲ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಪ್ರೆಷರ್ ಕಡಿಮೆ. ಇಲ್ಲಾಂದರೆ ಸಿ ಎಸ್ ಕೆ ಅಂದರೆ ಅಗ್ರೆಸಿವ್ ಮ್ಯಾಚ್ ಆಡ್ತಾರೆ ಆರ್ ಸಿ ಬಿ. ಐ ಥಿಂಕ್ ಇವಾಗೇನು ಅಷ್ಟೇನು ಡಿಫ್ರೆನ್ಸ್ ಇರಲ್ಲ ಧೋನಿ ಇಲ್ಲಂದರೆ. ಯಾಕಂದರೆ ಲಾಸ್ಟ್ ಇಯರ್ ನಾವು ಕೂಡ ನೋಡಿದ್ದು, ಧೋನಿ ಇದ್ರೂ ಕೂಡ ಅಷ್ಟೇನು ಡಿಫ್ರೆನ್ಸ್ ಇರಲಿಲ್ಲ. ಸೊ ಈ ಇಯರ್ ಅಷ್ಟು ಕೂಡ ಅಂತ ನಮ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಧೋನಿ ಒಂದೇ ಐ ಥಿಂಕ್ ಒಂದೇ ಬಿಕಾಸ್ ಧೋನಿ ಇಲ್ಲಂದ್ರೂ ಕೂಡ ಅವರು 200 ಅಟ್ಲೀಸ್ಟ್ 200 ತನಕ ಅವರು ಮಾಡ್ತಾಯಿದ್ರು ಟೋಟಲ್. ಸೊ ವಿತ್ ಧೋನಿ ಕೂಡ ಐ ಥಿಂಕ್ ಅಷ್ಟೇ ಟೋಟಲ್ ಅವರು. ಬಿಕಾಸ್ ನಾವು ಟೋಟಲ್ ಕೊಟ್ಟಿದ್ದು ಚೇಸ್ ಮಾಡೋಕ್ಕೆ 250 ರನ್ಸ್, ಅವ್ರು ಮಾಡಿದ್ದು ಓನ್ಲಿ 200 ಎಷ್ಟು 205 ಸಮಥಿಂಗ್. 205, 9 ವಿಕೆಟ್ಸ್. ಇಲ್ಲ, ಓನ್ಲಿ ಆರ್ ಸಿ ಬಿ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.